ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಮಂಗಳೂರು ಟು ಚೆನ್ನೈ, ಅಂದ್ರೆ ನಾನು ಚೆನ್ನೈಗೆ ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ನನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 19 hour ಜರ್ನಿ ಇನ್ ಬಸ್. ಸೊ 1 ಗಂಟೆಗೆ ಪಂಪೋಲಿಂದ ಬಸ್ ಇದ್ರೆ ಡೈರೆಕ್ಟ್ ಆಗಿ ನಾನು ನೆಕ್ಸ್ಟ್ ಸ್ಟಾಪ್ ಇರುವಂತಹದ್ದು ಚೆನ್ನೈಯಲ್ಲಿ. ಸೊ ಇನ್ ಬಿಟ್ವೀನ್ ಏನೆಲ್ಲ ಆಗುತ್ತೆ, ಏನೆಲ್ಲ ನಾನು ಮಾಡ್ತೀನಿ, ನನ್ನ 19 hours ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡುವ. ಎರಡು ಬ್ಯಾಗ್ನ ನಾನು ಪ್ಯಾಕ್ ಮಾಡಿದ್ದೀನಿ, ಎರಡೇ ಬ್ಯಾಗು. ಸೊ ಪರ್ಪಸ್ ನಾನು ಮತ್ತೆ ಹೇಳ್ತೀನಿ. ಬಟ್ 19 hours ಹೋಗುವಂತಹದ್ದು ಅಂದರೆ ಅದು ಕೂಡ ಬಸ್ಸಲ್ಲಿ ಸ್ವಲ್ಪ ಲಾಂಗ್ ಅನಿಸುತ್ತೆ. ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನೋಡ್ತಾ ಇದ್ದೀನಿ. ಇವತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು. ಸೊ ಎವ್ರಿ ಟೈಮ್ ಏನೇ ಆದರೂ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಹೊಸ ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಮಂಗಳೂರು ಸೈಡಿನ ಕೋಸ್ಟಲ್ ಏರಿಯಾದಿಂದ ಎಕ್ಸಾಕ್ಟ್ ಅಪೋಸಿಟ್ ಚೆನ್ನೈ ಏರಿಯಾ ಕೋಸ್ಟಲ್ ಏರಿಯಾಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ನೀವು ಮ್ಯಾಪಲ್ಲಿ ನೋಡ್ಬೋದು, ಸ್ಟ್ರೈಟ್ ಲೈನ್ ಈ ಕಾರ್ನರಿಂದ ಈ ಕಾರ್ನರಿಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಐ ಥಿಂಕ್ ದ ಲಾಂಗ್ ಜರ್ನಿ ಇನ್ ಬಸ್ ಚೆನ್ನಾಗಿ ಅನಿಸ್ಬಹುದು ಅಂತ ಅನ್ಕೋತೀನಿ. ಸೊ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಮಾಡಿದ್ದಾರೆ, ಬನ್ನಿ ಟೇಸ್ಟ್ ಮಾಡುವ. ನಾನು ಸೊ ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು. ಇವಾಗ 12 ಗಂಟೆಯಿಂದ ನಮ್ಮ ಊರಲ್ಲಿ ಹೋಗ್ಬಿಟ್ಟು 1 ಗಂಟೆ ತನಕ ಅಲ್ಲಿಗೆ ಹೋಗ್ಬಿಟ್ಟು ಬಸ್ ಇದೆ. 1:14ಕ್ಕೆ ಬಸ್ ಇರೋದು. ಎಕ್ಸಾಕ್ಟ್ ಆಗಿ ಸೊ ಇವಾಗ ಆಲ್ಮೋಸ್ಟ್ 12 ಗಂಟೆ ಸತತ ನಾನು ಟ್ರಾವೆಲ್ ಮಾಡಿ ಮೈಸೂರು, ಬೆಂಗಳೂರು ಎಲ್ಲ ಕ್ರಾಸ್ ಆಯಿತು. ಇವಾಗ ಆಲ್ಮೋಸ್ಟ್ ಸತತ 12 ಗಂಟೆ ತನಕ ನಾನು ಟ್ರಾವೆಲ್ ಮಾಡಿದ್ದೀನಿ. ಟ್ರಾವೆಲ್ ಮಾಡಿ ಸುಸ್ತಾಗಿದೆ. ಕೇವಲ 6 ಗಂಟೆಗಳ ಟ್ರಾವೆಲ್ ಮುಗಿಸ್ಕೊಂಡು ನಾನು ಲೊಕೇಶನ್ಗೆ ರೀಚ್ ಆಗ್ತೀನಿ. ಟ್ರಾವೆಲಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟ್ರಾವೆಲ್ ತುಂಬ ಬೋರ್ ಇತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಕಂಟಿನ್ಯೂ ಮಾಡುವ ಬನ್ನಿ ಗೈಸ್. ಇವಾಗ ನಾನು ಕೋಯಂಬೇಡು ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಂತಿದ್ದೀನಿ. ಇಲ್ಲಿ ಓಲಾ ಬುಕ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇವಾಗ ಚೆನ್ನೈ ರೀಚ್ ಆಗಿದೆ, ಬಟ್ ಓಲಾ ಸಿಗ್ತಾ ಇಲ್ಲ. ಫುಲ್ಲು ಕೆಟ್ಟೋಗಿದೆ. ಓಲಾ ಇದು ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆಟೋದಲ್ಲಿ ಹೋಗ್ತಾ ಇದ್ದೀನಿ, ನಾನು ಗೊತ್ತಾಗ್ತಾ ಇದೆ ಆಟೋದಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ. ಬಟ್ ಚಿಂತೆ ನಾನು ಏನು ಮಾತಾಡೋಕ್ಕಾಗಲ್ಲ. ಓಲಾ ಬುಕ್ ಮಾಡಿ ಆ ಕಡೆಯಿಂದ ಈ ರೋಡಿಂದ ಬಂದ್ವಿ ನಾವು. ಇವಾಗ ಈ ಕಡೆ ಇದು ಬಂದಾಗ ನಮ್ಗೆ ಈ ಥರ ಆಗುತ್ತೆ. ಬಟ್ ಸ್ಟಿಲ್ ಏನು ಮಾಡೋದು, it is almost 7 kilometers from my location, but it will take more than 12 kilometers. Let's have fun. We'll jump from here. We are going to jump from here. There is no permission. I want to try. What? Which people? These people. Yes.
So we are in Marina Beach. So many people. Yes. ಸೊ ಫಸ್ಟ್ ಟೈಮ್ ಚೆನ್ನೈಯಲ್ಲಿ ಮರಿನಾ ಬೀಚ್ ಬಂದು ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರ ಮತ್ತೆ, ಬಟ್ ಅವ್ರು ನನ್ನ ಮಕ್ಕಳು ಮಾಡ್ತಾರೆ. ಐ ಡೋಂಟ್ ಕೇರ್, ದಿಸ್ ಈಸ್ ಆಲ್ ಕಾಮನ್, ದಿಸ್ ಈಸ್ ಆಲ್ ವೆರಿ ಕಾಮನ್. ಸೊ ಇಲ್ಲಿ ನೋಡಿ ಕಂಪನಿ ಅವರಲ್ಲಿ ಮಕ್ಕಳು ಮಾಡ್ತಿದ್ದಾರೆ. ಐ ಡೋಂಟ್ ಕೇರ್. ಸೊ ವಿ ನೀಡ್ ಟು ಎಂಜಾಯ್, ವಿ ಹ್ಯಾವ್ ಓನ್ಲಿ ಒನ್ ಲೈಫ್. ನೋಡಿ, is Marina Beach. I think it is Marina Beach. Yes, I'm not decided not to Marina Beach, but Marina Beach ಗೆ ಬರಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಬಿಕಾಸ್ ನಾನು ಬೀಚ್ ಆಲ್ರೆಡಿ ನಮ್ಮ ಊರಲ್ಲಿ ನೋಡಿರ್ತೀನಿ. ಬಟ್ ಬಂದ ತಕ್ಷಣ ಐ ವಾಂಟ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್ ಅನ್ನು ಬಿಟ್ಟು ಒಂದ್ಸಲ ನೋಡ್ಕೊಂಡು ಬರೋಣ. ಯಾಕಂದ್ರೆ ಮತ್ತೆ ಚೆನ್ನೈಗೆ ಯಾವಾಗ ಬರ್ತೀನೋ ಇರ್ತೀನೋ ಗೊತ್ತಿಲ್ಲ. ಯಾಕಂದ್ರೆ 27 years ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಚೆನ್ನೈಗೆ ಬಂದಿರುವಂತದ್ದು. ಆ ಪರ್ಪಸ್ಗೋಸ್ಕರ ಒಂದ್ಸಲ ಬರೋಣ ಅಂತ. ನನಗೆ ಹುಷಾರಿರ್ಲಿಲ್ಲ, ಆದ್ರೂ ಕೂಡ ಬಂದಿದ್ದೀನಿ. ಸೊ ದ ಕ್ವೆಶ್ಚನ್ ಇಸ್ ಟು ಗುಡ್. ನೋಡಿದ್ರೆ ಒಂದ್ ಸ್ವಲ್ಪ ದಿನಕ್ಕಿಂತ ಒಂದು ಸ್ವಲ್ಪ ವರ್ಷಗಳಿಗಿಂತ ಮುಂಚೆ ಅಲ್ಲಿ ತನಕ ನೀರು ಬಂದಿತ್ತು ಅಂತ ಹೇಳ್ತಾರೆ. ಬಂದಿರೋದು ತುಂಬಾ ಖುಷಿ ಆಯ್ತು ಅಷ್ಟೇ. ಏನಿಲ್ಲ, ಜಾಸ್ತಿ ಇಲ್ಲಿ ಏನು ಸುತ್ತಾಡಕ್ ಬಿಡಲ್ಲ ಇಲ್ಲಿ, ಯಾಕಂದ್ರೆ ವಿ ಆರ್ ಇನ್ ಟ್ರೈನಿಂಗ್. ಸೊ ಇವತ್ತು ಒಂದು ದಿನ ಮಾತ್ರ ನಾವು ಇಲ್ಲಿಂದ ಸೀದಾ ರೂಮ್ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿಬಿಟ್ಟು ಮಲ್ಕೋಬೇಕು ಅಷ್ಟೇ.